ಶಾಸಕರು ಯಾವ ಉದ್ದೇಶಕ್ಕೆ ಕ್ರೀಡಾಗಿದೆ ಏನು ಅವ್ರು ಪ್ರಶ್ನೆ ಕೇಳಿದಾರೆ ಅವ್ರು ಹೇಳಿದ್ಮೇಲೆ ಹೇಳಲಿಕ್ಕೆ ಸಾಧ್ಯ ಆಗ್ತೈತೆ. ಯಾಕಂದರೆ ಅಲ್ಲಿ ಒಳಗಡೆ ಏನು ನಡೀತಾ ಇದೆ ಅವ್ರು ಏನು ಕೇಳ್ತಿದ್ದಾರೆ ಅದು ನಮ್ಗೆ ಗೊತ್ತಿಲ್ಲ. ಆದರೆ ಮೇಲ್ನೋಟಕ್ಕೆ ವಾಲ್ಮೀಕಿ ಕನೆಕ್ಟ್ ಇರ್ಬೋದು, ಅದಕ್ಕೋಸ್ಕರ ಆಗಿರ್ಬೋದು ಅಂತ ನಮ್ಮ ಊಹೆ ಇದೆ ಅಷ್ಟೇ. ಇದರಲ್ಲಿ ಸಚಿವರ ಪಾತ್ರನೇ ಇಲ್ಲ ಅಂತ ಈ ಹಿಂದೆ ಕ್ಲೀನ್ ಚಿಟ್ ಕೊಡಲಾಗಿತ್ತು. ಮತ್ತೆ ಈಗ ಈ ದಾಳಿಗಳು ನಡೀತಾ ಇರುವಂತದ್ದು ಬಿಜೆಪಿಯ ರಾಜಕೀಯ ಪ್ರೇರಿತ ದಾಳಿ ಅನ್ನೋ ತರದಲ್ಲಿ ಒಂದಿಷ್ಟು ಆರೋಪಗಳು ಇದ್ದೇ ಇರ್ತೈತೆ. ಅದು ಈ ರೀತಿ ಆದಾಗ ರಾಜಕೀಯ ಅಂತ ನಾವು ಹೇಳಿದ್ರೆ ಅಪೋಸಿಷನ್ ಅವರು ಇದು ಕಾನೂನು ಬದ್ಧ ಅಂತ ಅವ್ರು ಹೇಳ್ತಾರೆ. ಅದು ಅಂತಿಮವಾಗಿ ಹೋರಾಟ ನ್ಯಾಯಾಲಯ. ಸೊ ನ್ಯಾಯಾಲಯ ಒಂದೇ ಅದಕ್ಕೆ ಪರಿಹಾರ. ಈಗ ನಾವೇನು ಹೇಳಿದ್ರು ಅದನ್ನ ಲೆಕ್ಕಕ್ಕೆ ಬರೋಲ್ಲ, ಅವ್ರೇನು ಹೇಳಿದ್ರು ಲೆಕ್ಕಕ್ಕೆ ಬರೋಲ್ಲ. ಸೊ ಏನಿದ್ರು ನಾವು ಕ್ಲೀನ್ ಚೀಟ್ ತೆಗೆದುಕೊಳ್ಬೇಕಾದ್ರೆ ಅದು ನ್ಯಾಯಾಲಯ ಒಂದೇ ನಮಗೆ ಮಾರ್ಗ. ಸೊ ನೋಡೋಣ, ಸಾಯಂಕಾಲವರೆಗೆ ಬಹುಶಃ ಶಾಸಕರ ಫರಿಯಾದ ಮಾತಾಡ್ತೀವಿ. ಅದಕ್ಕೆ ಏನು ಕೇಳೋಣ, ಕೇಳಿದ್ಮೇಲೆ ಕೇಳ್ತೀವಿ. ಸರ್, ಈಗ ಜಾತಿ ಸಮೀಕ್ಷೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಹೊಸದಾಗಿ ಸಮೀಕ್ಷೆ ಮಾಡಬೇಕು ಹೈಕಮಾಂಡ್ ನಿರ್ಧಾರಕ್ಕೆ ಬಂದಿದೆ. ಈ ಹಿಂದೆ ಒಂದು ಸಮೀಕ್ಷೆ ಮಾಡಿದ್ರು, ಅದರಲ್ಲಿ ಏನು ಗೊಂದಲಗಳು ಸ್ಪಷ್ಟವಾಗಿಲ್ಲ. ಅವೈಜ್ಞಾನಿಕ ಅಂತಾರೆ, ಆದ್ರೆ ಯಾವ ರೀತಿಯಾದಂತಹ ಅವೈಜ್ಞಾನಿಕ ಅನ್ನೋದು ಸ್ಪಷ್ಟವಾಗಿಲ್ಲ. ಈಗಾಗಲೇ 187 ಕೋಟಿ ಅದಕ್ಕೆ ಖರ್ಚು ಮಾಡಿದೆ. ಈಗ ಮತ್ತೆ ಹೊಸ ಸಮೀಕ್ಷೆ ಮಾಡಕ್ ಕೊಟ್ಟಿದ್ದೀರಿ. ಮತ್ತೆ ಅದರಲ್ಲೂ ಇದೇ ರೀತಿಯಾದಂತಹ ಸಮಸ್ಯೆಗಳು ಬಂದ್ರೆ ಸಾರ್ವಜನಿಕರ ಹಣ ದುಂದು ವೆಚ್ಚ ಏನ್ ಮಾಡ್ಲಿಕ್ಕಾಗಲ್ಲ. ಇಡೀ ಕೆಲವು ಸಮುದಾಯಗಳು ಅಬ್ಜೆಕ್ಷನ್ ಮಾಡಿದೆ. ನಮ್ಮನ್ನು ಕಡಿಮೆ ತೋರಿಸ್ಲಿದೆ, ನಾವು ಜಾಸ್ತಿ ಸಂಖ್ಯೆಯಲ್ಲಿದ್ದೀವಿ. ಸೊ ಅವರು ನಾನಾ ಸಮಸ್ಯೆಗಳನ್ನು ಈಗಾಗಲೇ ಪ್ರಶ್ನೆ ಎತ್ತಿದ್ದಾರೆ. ಸೊ ಅದನ್ನ ಇಟ್ಕೊಂಡು ನಾವು ತರಾತುರಿ ಮಾಡೋದು ಸರಿಯಲ್ಲ. ಸೊ ಮತ್ತೊಂದು ಸಾರಿ ಮಾಡೋದ್ರಲ್ಲಿ ಏನು ತಪ್ಪೇನಿಲ್ಲ. ಯಾಕಂದರೆ ಇಲ್ಲಾಂದರೆ ಅದು ಶಾಶ್ವತವಾಗಿ ಸಿದ್ದರಾಮಯ್ಯ ಸರ್ಕಾರ ನಮಗೆ ಮೋಸ ಮಾಡಿದೆ ಅಂತ ಅಪಪ್ರಚಾರ ಆಗುತ್ತೆ. ಈಗ ದುಡ್ಡು ಖರ್ಚಾದ್ರೂ ಪರವಾಗಿಲ್ಲ, ಇನ್ನೊಂದ್ಸಲ ಫ್ರೆಶ್ ಆಗಿ ತಕ್ಷಣ ಅದನ್ನು ಒಪ್ಕೋಬೇಕು. ಮತ್ತೆ 8 ವರ್ಷ ಬಿಟ್ಟು 10 ವರ್ಷ ಬಿಟ್ಟರೆ ಮತ್ತೆ ಇದೆ ಗೊಂದಲ. 6 ತಿಂಗಳ ಟೈಮ್ ಕೊಟ್ಟಿದೆ. 6 ತಿಂಗಳಲ್ಲಿ ಇನ್ನೊಂದ್ಸಲ ಫ್ರೆಶ್ ಆಗಲಿ ಅಥವಾ ಅವ್ರಿಗೇನು ಅವಕಾಶ ಕೊಡ್ತಾರೆ ಅಂದರೆ ಅವ್ರಿಗೇನಾರ ಅಬ್ಜೆಕ್ಷನ್ ಇದ್ರೆ 6 ತಿಂಗಳಲ್ಲಿ ಸರಿ ಮಾಡಿ ಅದನ್ನ ತಕ್ಷಣ ಒಪ್ಕೊಂಡ್ರೆ ಪರಿಹಾರ ಆಗ್ತದೆ. ಈಗ ತಮ್ಮದೇ ಪಕ್ಷದಲ್ಲಿ ಇದಕ್ಕೆ ವಿರೋಧ ವ್ಯಕ್ತ ಆಗಿತ್ತು. ಈಗ ಮತ್ತೆ ಸರ್ವೆ ಆದಂತಹ ಸಂದರ್ಭದಲ್ಲಿ ಅದಕ್ಕೂ ಕೂಡ ವಿರೋಧ ವ್ಯಕ್ತ ಆಗುವಂತ ಇಲ್ಲ, ಇದು ಕೊನೆಯದಾವೆ. ಅದೇ ಹೇಳಿದ್ವಲ್ಲ, ತಕ್ಷಣ ಒಪ್ಕೊಂಡ್ರೆ ಇದೇನು ಸಮಸ್ಯೆ ಬರೋಲ್ಲ. ಈಗ ಅದು ಹೇಳ್ತಾರೆ ಇದು 8, 10 ವರ್ಷ 11 ವರ್ಷ ಹಳೆದಿದೆ, ಈಗ ವ್ಯತ್ಯಾಸ ಆಗಿರ್ಬೋದು ಅಂತ. ಸೊ ಯಾಕೆ ಅವ್ರಿಗೆ ಸಮಸ್ಯೆಗೆ ಆಸ್ಪದ ಕೊಡಬೇಕು? ಒಂದ್ಸರಿ ಆಗಲಿ, ಇನ್ನೊಂದು ಸರಿ ಆಗಲಿ, ಏನು ತಪ್ಪೇನಿಲ್ಲ. ಆದರೆ ಅದು 6 ತಿಂಗಳಲ್ಲಿ 60 ಡೇಸಲ್ಲಿ ಸಂಪೂರ್ಣವಾಗಿ ಸಮಸ್ಯೆ ಬಗೆಹರಿಬೇಕು. ಈಗ ಸಚಿವ ಸಂಪುಟ ಪುನರ್ರಚನೆ ಬಗ್ಗೆ ಚರ್ಚೆಗಳು ಬರ್ತಾ ಇದಾವೆ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಬಗ್ಗೆ ಚರ್ಚೆಗಳು ಕೇಳಿ ಬರ್ತಾ ಇದಾವೆ. ನಿನ್ನೆ ಸಿಎಂ ಡಿಸಿಎಂ ಹೈಕಮಾಂಡ್ ಭೇಟಿಯಾಗಿದ್ದಾರೆ, ಮತ್ತೆ ನಾಳೆ ಬರ್ತಿದ್ದಾರೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಏನಾದ್ರು ಬೆಳವಣಿಗೆಗಳಾಗ್ತಾ ಇದಾವ? ನೀವು ಇಲ್ಲ, ನಮಗೂ ಸಿಎಂ ಅವರು ಸಿಕ್ಕಿಲ್ಲ, ಅವರು ಹೋದ್ರೆ ನಮ್ಗೆ ಕೂಡ ಸಿಕ್ಕಿಲ್ಲ. ಬಗ್ಗೆ ಚರ್ಚೆ ಮಾಡ್ತೀವಿ, ಏನಾಗಿದೆ ಗೊತ್ತಿಲ್ಲ ನಮಗೆ. ಸೊ ಮಂತ್ರಿಮಂಡಲ ವಿಸ್ತರಣೆ ಬಗ್ಗೆ, ಅಧ್ಯಕ್ಷ ಬಗ್ಗೆ ಏನು ಚರ್ಚೆ ಆಗಿದೆ ಹೈಕಮಾಂಡ್ ಮಾಡಿದ್ರೆ ಗೊತ್ತಿಲ್ಲ. ಸೊ ಅದಕ್ಕೆ ಚರ್ಚೆ ಮಾಡಿದ್ರೆ ಹೇಳ್ತೀವಿ. ಸರ್, ಈಗ ಅಧ್ಯಕ್ಷರ ಬದಲಾವಣೆ ವಿಚಾರದಲ್ಲಿ ತಮ್ಮ ಹೆಸರು ಕೂಡ ಮುಂಚೂಣಿಯಲ್ಲಿ ಬರ್ತಾ ಇದೆ. ರಾಜ್ಯದಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ ವಿಚಾರ. ತಮ್ಮ ಹೆಸರು ಮುಂಚೂಣಿಯಲ್ಲಿ ಚರ್ಚೆ ಆಗ್ತದೆ. ಇನ್ನೂ ಅವ್ರು ಸಿಕ್ಕಿಲ್ಲ. ಯಾರು ಹೇಳಬೇಕಾದ್ರ ಪಾರ್ಟಿ ರೈಟ್ ಪರ್ಸನ್ ಇನ್ನೂ ನಮಗೂ ಸಿಕ್ಕಿಲ್ಲ. ಸೊ ಮಾತಾಡ್ತೀವಿ, ಮಾತಾಡಿದ್ಮೇಲೆ ಹೇಳ್ತೀವಿ.